ಅವರು ನಮ್ಗೆ ಇದುವರೆಗೂ ಕರೆ ಮಾಡಿ ಏನು ಮಾತಾಡಿಲ್ಲ. ಹ್ಮ್ ಈಗ ಓಲಿ ಒಂದು ಸಂಧಾನ ಮಾಡ್ಕೋಬೇಕು ಅಂತಾನು ಅವರು ನಮ್ಮ ಹತ್ರ ತಿಳಿಸಿಲ್ಲ. ಹ್ಮ್ ನಾವು ಏನಪ್ಪಾ ಅಂದ್ರೆ ದುರುದ್ದೇಶದಿಂದ ನಾವೇನು ಅವ್ರಿಗೆ ಅವ್ರ ಮೇಲೆ ದೂರ್ ನೀಡ್ಬೇಕು ಅಂತ ನಾವೇನ್ ಮಾಡಿಲ್ಲ. ಹ್ಮ್ ಮತ್ತೆ ಏನಪ್ಪಾ ಅಂದ್ರೆ ನಾವು ಒಂದ್ ಹಂತದಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಂಡು ಮಾಡ್ಕೋಬೇಕು ಅಂತ ತೀರ್ಮಾನ ತಗೊಂಡಿದ್ದೆ. ಹಾ ಅವ್ರು ಬರ್ಲಿಲ್ಲ. ಹಾ ಬಂದಿದ್ರೆ ನಾನು ವಾಪಸ್ ಹೋಗ್ತಿದ್ದೆ. ಹ್ಮ್ ಅದು ಏನ್ ನನ್ಗೆ ಕೊಡ್ಬೇಕಿತ್ತು ಅದು ಕೊಟ್ಕೊಂಡು ಈ ಕೆಲ್ಸಗಳು ಆಗ್ಲಿಲ್ಲಪ್ಪ ವಾಪಸ್ ನೀಡಿ ಅಂತ ಬರ್ಸ್ಕೊಂಡು ಕೊಟ್ಟಿದ್ರೆ ಮುಗೋಗಿತ್ತು ಕೆಲ್ಸ. ಹೌದು. ನಾನು ಯಾವ ತನಿಖೆಗೂ ನಾನು ಕೊಡ್ತಿರ್ಲಿಲ್ಲ. ಸರ್ ಲಂಚ ಬೇಡಿಕೆ ಇಟ್ಟಿರೋದಲ್ಲ ಇದು. ನಮಗೆ ಕೇಳಿದ್ದು ಹಣ ಕೇಳಿದ್ದು ಅಷ್ಟೇನೆ. ಅವರೇ ಕೇಳಿದ್ದು ಹೌದು ಕೇಳಿದ್ರು. ಹ್ಮ್ ನಾನು ಅದರಂತೆ ಕೊಟ್ಟೆ. ಅವರು ಮಾಡ್ಕೊಡ್ಲಿಲ್ಲ. ಆಯ್ತು ಮಾಡ್ಕೊಡ್ಲಿಲ್ಲ ಅಂತಂದಾಗ ಏನ್ ಮಾಡತ್ತೆ ಅಂದ್ರೆ ಈಗ ಒಂದ್ ಬೋರ್ಡ್ ಅಲ್ಲಿ ಸ್ವಲ್ಪ ಸಮಯ ತಗೊಳತ್ತೆ. ನಾವು ಇಲ್ಲಿ ಗಂಟ ವೇಟ್ ಮಾಡ್ದು ಮಾಡ್ಕೊಡ್ತಾರೆ ಅಂತಂತ. ಬಟ್ ಏನಪ್ಪಾ ಅಂದ್ರೆ ಅವ್ರಿಗೆ ಯಾವ ರೀತಿ ಅಡಚಣೆಗಳು ಆಯ್ತೋ ಏನೋ ಒಂದು ನನಗೆ ಗೊತ್ತಿಲ್ಲ. ಆದ್ರೂ ಅವರು ಆಗ್ಲಿಲ್ಲ ಮಾಡಕ್ಕೆ ಅಂತ ಹೇಳಿ ಅವ್ರು ವಾಪಸ್ ಕೊಟ್ಟಿದ್ರು. ನಾನೇನ್ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಅಲ್ಲಿಗೆ ನಾನು ಬಿಟ್ಟಾಗ್ತಿದೆ. ಈಗ್ಲೇನೋ ಅವರು ಕೂತ್ಕೊಂಡು ಬಗೆಹರಿಸ್ಕೊಂಡು ಇದ್ ಮಾಡಿದ್ರು ತನಿಖೆ ಯಾವ್ದು ನಡೆಯಲ್ಲ, ಸ್ಟಾಪ್ ಆಗುತ್ತೆ. ಯಾವ್ದು ತನಿಖೆ ಹೋಗಲ್ಲ. ಅದು ಒಂದ್ ಲೆಟರ್ ಕೊಟ್ಮೇಲೆ ಅಲ್ಲಿಗೆ ನಾವು ಬಗೆಹರಿಸ್ಕೊಂಡಿದೀವಿ ಅಂತ ಹೇಳಿ ಅದನ್ನ ಬೇಕಾದ್ರೆ ಸ್ಟಾಪ್ ಮಾಡ್ಕೋಬಹುದು. ನಾವು ಯಾವ ದುರುದ್ದೇಶದಿಂದ ನಾವೇನೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರ ಇಮೇಜ್ ಮಾಡ್ಬೇಕು ಅಂತ ಏನೋ ಕಂಪ್ಲೇಂಟ್ ಕೊಟ್ಟಿಲ್ಲ. ಇಲ್ಲ ಯಾವ ದ್ವೇಷ ಇಟ್ಕೊಂಡು ಕೊಟ್ಟಿಲ್ಲ. ಏನಪ್ಪಾ ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ಬಡ್ಡಿಗೆ ತಂದು ಕೊಟ್ಟಿದೀನಿ ದುಡ್ಡ ಅಷ್ಟೇ, ನೀನು ಇಲ್ಲ. ಅವ್ರಿಗೆ ನಾನು ವಾಪಸ್ ಕೊಡ್ಬೇಕು, ತುಂಬಾ ನನ್ಗೆ ಹಿಂಸೆ ಕೊಡ್ತಾ ಇದಾರೆ ದುಡ್ಡು ಕೊಡಿ ಅಂತ. ನನಗೆ ಬರೋ ಸಂಬಳದಲ್ಲಿ ಬಡ್ಡಿ ಕಟ್ಕೊಂಡು ಜೀವನ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ನಾನು ತುಂಬಾ ಒತ್ತಾಯ ಮಾಡಿದೆ ಅವ್ರಿಗೆ. ವಾಪಸ್ ಅವರು ನಾನು ಮಧ್ಯದಲ್ಲಿ ಕೇಳ್ತಾ ಇದ್ದೆ, ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಟ್ಬಿಡಿ, ನಾನು ಕ್ಲಿಯರ್ ಮಾಡ್ಬೇಕು, ಬೇರೆಯವ್ರು ದುಡ್ಡು ಇಸ್ಕೊಬಂದು ಕೊಟ್ಟಿರೋದು ಅಂತ ಹೇಳಿ ಎಲ್ಲ ಹೇಳಿದ್ದೆ ಅವ್ರಿಗೆ. ಆದ್ರೂ ಅವರು ಮಾಡ್ಕೊಡ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಮಾಡ್ಕೊಡ್ಲೇ ಇಲ್ಲ. ಇದು ಸಮಸ್ಯೆ ಅಷ್ಟೇನೆ. ಫೈನಲ್ ಏನಿಲ್ಲ, ಈಗ ಅವರು ಬಂದಿವಲ್ಲ ಸರ್ ಈಗ ಫೈನಲ್ ಹೇಳಕ್ಕೆ. ಈಗ ಅವರು ಫೋನ್ ಮಾಡಿ ಆಯ್ತು ಬಪ್ಪ ನಿಮ್ಗೆ ಏನಾಯ್ತು ಅಮೌಂಟ್ ಕ್ಲಿಯರ್ ಮಾಡ್ತೀನಿ, ಅದೇನೈತೆ ಬರ್ಕೊಟ್ಬಿಡಪ್ಪ, ನಮ್ಗೆ ಯಾವ್ದು ನಮ್ಗೂ ನಿಮ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ಹಣಕಾಸು ವಿಚಾರದಲ್ಲಿ ಬರ್ಕೊಡ್ತಿದ್ದೆ ನಾನು. ಬೋರ್ಡ್ ಅಲ್ಲಿ ಅವ್ರ ವೈಯಕ್ತಿಕ ಏನಿದೆ ಅವರು ಇದ್ ಮಾಡ್ಕೊಳ್ಳಿ, ನನಗೋಸ್ಕರ ಸಂಬಂಧ ಇಲ್ಲ. ನಂದೇನೋ ನನ್ನ ಹಣಕಾಸು ಏನೈತೆ ಅದನ್ನ ಬಗೆಹರಿಸ್ಕೊಳ್ಳಿ ಅಷ್ಟೇನೆ. ನಾನು ಹೇಳೋದಿಷ್ಟೇ. ನನಗೇನೋ ಯಾವ್ದ್ರ ಮೇಲೆ ದ್ವೇಷ ಇಲ್ಲ. ನನಗೆ ಅವ್ರಿಗೇನೋ ತೊಂದರೆ ಕೊಡ್ಬೇಕು ಅಂತ ನಾರಾಗ್ಲಿ ಅವ್ರ ಇಮೇಜ್ ಹಾಳು ಮಾಡ್ಬೇಕು ಅಂತ ನನ್ನ ಉದ್ದೇಶ ಹತ್ರ ಇಲ್ಲ. ನಂದು ಏನಪ್ಪಾ ಸಮಸ್ಯೆ ಇದೆ, ಸಮಸ್ಯೆ ಬಗೆಹರಿಸ್ತೀವಿ ಅಷ್ಟೇ. ನಾನು ಹೇಳೋದಿಷ್ಟೇ. ಸರ್ ಆಗ ಆತರ ಉದ್ದೇಶ ಅದಾಗಿದ್ರೆ ನಾನು ಯಾವತ್ತೋ ಲೋಕಾಯುಕ್ತಿಗೆ ದೂರ್ ಕೊಟ್ಬಿಡ್ತಿದ್ದೆ ನಾನು. ಅವ್ರ ಹೆಸರು ಹಾಳು ಮಾಡ್ಬೇಕು, ಅವ್ರ ಗೌರವಕ್ಕೆ ಧಕ್ಕೆ ತರಬೇಕು ಅನ್ನೋದಾಗಿದ್ರೆ ನಾನು ಯಾವತ್ತೋ ಲೋಕಾಯುಕ್ತ ಕೊಟ್ಬಿಟ್ಟಿದ್ರೆ ಎಷ್ಟು ತನಿಖೆನೆ ಆಗೋಗಿರೋದು. ನಾವ್ ಏನ್ ಗೊತ್ತಾ, ಒಬ್ರು ಒಂದು ಗೌರವ ಸ್ಥಾನದಲ್ಲಿ ಇದಾರೆ, ನಾವು ಅದನ್ನ ಅಲಿಗಳಿಬಾರ್ದು ಅಂತ ಹೇಳಿ ನಾವು ಸುಮ್ನಿದೀವಿ ಅಷ್ಟೇನೆ. ನಾನ್ ಹೇಳೋದ್ ಏನ್ ಗೊತ್ತಾ ಸರ್, ಒಬ್ರನ್ನ ಗೌರವ ಹಾಳು ಮಾಡ್ಬೇಕು ಅಂದ್ರೆ ಎಷ್ಟೊತ್ತು ಸರ್? ನನಗೆ ಹಣ ಕೊಟ್ಟಿದೀನಿ ಅನ್ನೋದಕ್ಕೆ ಅವ್ರ ಯಾವ್ದೇ ತರ ಪ್ರೂಫ್ ಇಲ್ಲ. ವೈಯಕ್ತಿಕವಾಗಿ ಈಸ್ಕೊಂಡಿದೀನಿ ಕೊಟ್ಟಿದೀನಿ ಅನ್ನೋಕ್ಕೂ ಪ್ರೂಫ್ ಇಲ್ಲ ಅವ್ರ ಹತ್ರ. ಅದು ಹೇಳಕ್ಕಾದ್ರೂ ಒಂದ್ ಮನ್ಸು ಬೇಡವಾ? ತಪ್ಪು ಮಾಡಿದ್ಮೇಲೆ ಅದನ್ನ ಸರಿಪಡಿಸ್ಕೊಳ್ಳೋದು ನೋಡ್ಬೇಕು. ತಪ್ಪು ಮಾಡ್ಕೊಂಡು ಹೋಗ್ತಾರ? ಪ್ರೂಫ್ ಬೇಕಾಗಿಲ್ಲ ಸರ್. ಈಗ ನೀವು ಆಫೀಸಿಗೆ ಬಂದ್ಬಿಟ್ಟು ನನ್ನ SR ಬುಕ್ ತೆಗೀರಿ ಫಸ್ಟ್. ನಾನು 1.5 ಲಕ್ಷ ಕೊಟ್ಟ ಮೇಲೆ ನನ್ನ ವರ್ಗಾವಣೆ ಮಾಡಿದ್ರು, ಇಲ್ಲ 1 ತಿಂಗಳು ಲೀವ್ ಸ್ಯಾಂಕ್ಷನ್ ಮಾಡಿದ್ರು, ಅವೆಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತಾನೆ. ಈಗ ನಾನು ಏನು ಕೊಡ್ದಾಗಿದ್ರೆ ಹೆಂಗ್ ಮಾಡ್ತಿದ್ರು ಅವರು? ನನ್ ಮೇಲೆ ದ್ವೇಷ ಇಟ್ಕೊಂಡ್ ಮಾಡಿದ್ರು, ಇನ್ನೊಂದು ಇಟ್ಕೊಂಡ್ ಮಾಡಿದ್ರು, ನನ್ನ ಮಿನಿಮಮ್ ಬೇಸಿಕ್ ಮಾಡಕ್ಕೆ, ಟ್ರಾನ್ಸ್ಫರ್ ಮಾಡಕ್ಕೆ. ಅಷ್ಟೆಲ್ಲ ಇದ್ಮೇಲೆ ಹೇಗ್ ಮಾಡ್ತಾರೆ ನನ್ನ ಟ್ರಾನ್ಸ್ಫರ್ನ ಮೈಸೂರಿಗೆ? ಹೆಂಗೆ 1 ತಿಂಗಳು ರಜಾ ಹೆಂಗ್ ಸ್ಯಾಂಕ್ಷನ್ ಮಾಡ್ತಾರೆ ಹೇಳಿ, ದುಡ್ಡು ಕೊಡದೇ ಇದ್ರೆ? ನಿಮ್ಗೆ ಎಕ್ಸಾಂಪಲ್ ಕೊಡ್ತಾರಲ್ಲ ಸರ್. ದುಡ್ಡು ಕೊಡ್ದೇನೆ ಇದ್ರೆ ಅವೆಲ್ಲ ಮಾಡ್ತಿದ್ರೆ ಇವರು. ಬೋರ್ಡ್ ಅಲ್ಲಿ ಅಷ್ಟೊಂದು ವಿರೋಧವಾಗಿದ್ರು ಮಾಡಕ್ ಸಾಧ್ಯ ಆಯ್ತಿತ್ತಾ? ಅಕ್ಟೋಬರ್ 26ನೇ ತಾರೀಕು ಸಂಜೆ 7:30 8 ಗಂಟೆಲಿ ಅವರೇ ಕಾಲ್ ಮಾಡಿ ನನಗೆ 2 ಲಕ್ಷ ಕೇಳಿದ್ದವರು. 2 ಲಕ್ಷ ಕೇಳದ್ಮೇಲೆ ನನ್ನ ಹತ್ರ ದುಡ್ಡಿಲ್ಲ ಸರ್, ನಾನು ಬೇರೆಯವ್ರ ಹತ್ರ ಕೇಳ್ಬೇಕು ಅಂತ ನಾನು ಹೇಳ್ದೆ ಅವ್ರಿಗೆ. ನನಗೆ ಒಂದ್ ಸ್ವಲ್ಪ ಸಮಸ್ಯೆ ಇದೆ, ನನಗೆ 2 ಲಕ್ಷ ದುಡ್ಡು ಬೇಕಾಗಿತ್ತು ಅಂತ ಕೇಳಿದ್ರು ಫಸ್ಟ್ ಅವರು. ನಾನು ಅದಕ್ಕೆ ಹೇಳ್ದೆ, ನನ್ನ ಹತ್ರ ಹಣ ಇಲ್ಲ ಸರ್, ನಾನು ಅಷ್ಟೊಂದು ಇದಲ್ಲ, ದುಡ್ಡು ಮಡಿಕೊಂಡ್ರಲ್ಲ. ನೋಡೋಣ ಯಾರ ಹತ್ರನಾದ್ರು ಕೇಳ್ತೀನಿ ಸರ್, ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ದೆ.
ಆಯ್ತು ಅಂತ ಹೇಳಿದ್ಮೇಲೆ ಮತ್ತೆ ತಿರ್ಗಾ ರಾತ್ರಿ 10 ಗಂಟೆಗೆ ಮತ್ತೆ ಕಾಲ್ ಮಾಡಿ ಹ್ಮ್ ನನಗೊಂದ್ 2 ದಿನ ಸಮಯ ಕೊಡಿ ಸರ್, ನೋಡೋಣ ಯಾರ್ದನ ಅಡ್ಜಸ್ಟ್ ಮಾಡಿ ಕೇಳ್ತೀನಿ ಅಂತ ಹೇಳ್ದೆ. ಆಮೇಲೆ ನಾನು ಹೇಳ್ದೆ, ನೋಡಿ ಸರ್, ನಾನು ನಿಮ್ಗೆ ಸಾಲವ ನನ್ ಬೇರೆ ಹತ್ರ ಬಡ್ಡಿಗೆ ಇಸ್ಕೊಂಡ್ ತಂದ್ಕೊಡೋದು ಹ್ಮ್ ನನ್ಗೇನು ಯೂಸ್ ಆಗಲ್ಲ. ನಿಮ್ಗ್ ಕೊಟ್ರಿ ನಿಮ್ಗ್ ಅನುಕೂಲ ಆಯ್ತದ ಅಷ್ಟೇ, ನನಗೇನು ಅನುಕೂಲ ಆಗಲ್ಲ. ನನ್ ಕೆಲ್ಸಗಳಾಗಬೇಕು, ಹಂಗಿದ್ರೆ ಮಾತ್ರ ನಾನು ತಂದು ಕೊಡ್ತೀನಿ ಅಂತ ಹೇಳ್ದೆ ನಾನು. ಹ್ಮ್ ಅದಕ್ಕೆ ಅವರು ಆಯ್ತು, ಅದೇನಾಯ್ತು ನಿನ್ ಸಮಸ್ಯೆ ನಾನು ಬಗೆಹರಿಸ್ಕೊಡ್ತೀನಿ, ಇಸ್ಕೊಂಬಪ್ಪ ಅಂತ ಅಂದ್ರು. ಹ್ಮ್ ಅದ್ರ ತಕ್ಕನಾಗೆ ನಾನು 2 ದಿನ ನಂಗೆ ಅವರೇ ರಜಾ ಕೊಟ್ರು ಹ್ಮ್ ದುಡ್ಡು ಹೊಂದ್ಸ್ಕೊಬರಕ್ಕೆ. ಹ್ಮ್ ಅದಾದ್ಮೇಲೆ ನಾನು ದುಡ್ಡು ಹೊಂದ್ಸ್ಕೊ ಬಂದ್ಮೇಲೆ ಸ್ಯಾಟಲೈಟ್ ಅಲ್ಲಿ ಇದ್ದೆ. ಅಷ್ಟೊಳಗೆ 9 ಗಂಟೆಗೆ ಅವರೇ ಕರೆ ಮಾಡಿ ಬಂದಿದ್ಯಾ, ಅಮೌಂಟ್ ತಂದಿದ್ಯಾ ಅಂತ ಕೇಳಿದ್ರು. ಹೌದು ಬಂದಿದ್ದೀನಿ, A to B ಬನ್ನಿ 10 ಗಂಟೆ ಅಷ್ಟೊತ್ತಿಗೆ, 10:30 ಅಷ್ಟೊತ್ತಿಗೆ ನಾನು ಅಲ್ಲಿ ಡ್ಯೂಟಿಗೆ ಹೋಗಿ ಸೈನ್ ಮಾಡ್ಬಿಟ್ಟು ಬರ್ತೀನಿ. ಹ್ಮ್ ಆಮೇಲಿಂದ ಏನ್ ಕೂತ್ಕೊಂಡು ಮಾತಾಡಿ ಏನ್ ಬಗೆಹರಿಸ್ಕೋಬೇಕು ಮಾಡೋಣ ಅಂತ ಹೇಳ್ದೆ ನಾನು. ಹ್ಮ್ ಅದ್ರಂತೆ ಅವ್ರು 10:30ಗೆ ಬಂದ್ರು. ಹ್ಮ್ ಬಂದ್ಮೇಲೆ 1 hour ನಾವು ವಿಚಾರಗಳನ್ನ ಮಾತಾಡಿದೀವಿ. ಹ್ಮ್ ವಿಚಾರ ಮಾತಾಡಿದಾಗ ನಮ್ದು ಏನೇನು ಕೆಲ್ಸಗಳಾಗಬೇಕಿತ್ತು ಅದೆಲ್ಲ ಹೇಳಿ ಎಲ್ಲ ಒಪ್ಕೊಂಡ್ಮೇಲೆ ನಾನು ದುಡ್ಡು ಕೊಟ್ಟಿದ್ದು ಅವ್ರಿಗೆ. ನಂದು ಮಿನಿಮಮ್ ಬೇಸಿಕ್ ಇರೋದು ಬೇಸಿಕ್ ಸರಿಪಡಿಸ್ಬೇಕಿತ್ತು. ಕನಿಷ್ಠ ವೇತನ ಮಾಡ್ಬೇಕಾಗಿತ್ತು ಅವರು. ಹ್ಮ್ 37.5 ಏನ್ ಬೇಸಿಕ್ ಇತ್ತು ಅದನ್ನ 34,100ಕ್ಕೆ ಮಾಡಿದ್ರು. ಹ್ಮ್ ಅದನ್ನ ಮತ್ತೆ 37ವರೆಗೆ ಬೇಸಿಕ್ಗೆ ಮತ್ತೆ ಸರಿಪಡಿಸ್ಬೇಕಿತ್ತು ಅವರು. ಒಂದು ಹ್ಮ್ ನಂದು 2025 ಜನವರಿಯಿಂದ 2025 ಮೇವರೆಗೆ ಹ್ಮ್ 5 ತಿಂಗಳು ಗೈರು ಹಾಜರಿ ಆಗಿದ್ದೆ. ಹ್ಮ್ ನಾನು ಮೆಡಿಕಲ್ ಇದ್ರ ಮೇಲೆ ನಾನು ಲೆಟರ್ ಕೊಟ್ಟಿದ್ದೆ. ಹ್ಮ್ ನಂದು ಲೀವ್ ಇಲ್ಲ ಅಂತ ಹೇಳಿ ಗೈರು ಹಾಜರಿ ಮಾಡಿದ್ರು. ಹ್ಮ್ ಹಂಗಾಗಿ ಅದನ್ನ 5 ತಿಂಗಳದು ಲೀವ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹ್ಮ್ ಮತ್ತೆ ಮೈಸೂರಿಗೆ ವರ್ಗಾವಣೆ ಮಾಡೋದು. ಹ್ಮ್ ನಾನು ಬೆಂಗಳೂರಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ. ಹ್ಮ್ ಮತ್ತೆ 1 ತಿಂಗಳು ನಂದು ಸೆಪ್ಟೆಂಬರ್ ಇಂದ ಅಕ್ಟೋಬರ್ 2025. ಹ್ಮ್ ಆಗ ನಾನು 1 ವಾರ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಎಲ್ಲ ಇದೆಲ್ಲ ಕೊಟ್ಟು ದಾಖಲೆಗಳು ಕೊಟ್ಟಿದ್ರು ಕೂಡ ನನ್ನ ಅಬ್ಸೆಂಟ್ ಅಂತ ಮಾಡಿದ್ರು. ಹ್ಮ್ ಆಯ್ತು, ಅದನ್ನು ಸರಿ ಪಡಿಸ್ಕೊಡ್ತೀನಿ ಅಂತ ಹೇಳಿದ್ರು 1 ತಿಂಗಳದು. ಹ್ಮ್ ಅದ್ರಂತೆ ಅವರು 2 ಮಾತ್ರ ಮಾಡ್ಕೊಟ್ರು. ಒಂದ್ ಮೈಸೂರು ವರ್ಗಾವಣೆ ಕೊಟ್ರು 1 ವಾರ ಆದ್ಮೇಲೆ, ಮತ್ತೆ ಅದೇ ತಿಂಗಳು ಸಂಬಳಕ್ಕೆ ನನ್ನ ಲೀವ್ ಎಲ್ಲ ಸ್ಯಾಂಕ್ಷನ್ ಮಾಡ್ಕೊಟ್ರು. ಹ್ಮ್ ಅದಾದ್ಮೇಲಿಂದ ನನಗೆ 5 ತಿಂಗಳದು ಗೈರು ಹಾಜರಿ ಮತ್ತೆ ಏನು ನನ್ ಬೇಸಿಕ್ ಸರಿಪಡಿಸ್ಬೇಕಿತ್ತು ಹ್ಮ್ ಅದನ್ನ ಫೆಬ್ರವರಿ ಗಂಟಲು ತಳ್ಕೊ ಬಂದ್ರು, ಮಾಡ್ಲಿಲ್ಲ ಅವರು. ಹ್ಮ್ ಒಂದು ಇತ್ಯರ್ಥ ಏನಾಗಿತ್ತು ಅಂತಂದ್ರೆ, ನಿಮ್ದೇನಾದ್ರೂ ನಾನು ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಹ್ಮ್ ನಾನು ಜನವರಿ ಅಥವಾ ಫೆಬ್ರವರಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು ಹಣನ. ಹ್ಮ್ ಅದರಂತೆ ಅವ್ರು ಕೊಡ್ಲಿಲ್ಲ ದುಡ್ಡ. ಹ್ಮ್ ನಾನು ತುಂಬಾ ಕೇಳ್ದೆ, ಜನವರಿಲಿ ಕೇಳ್ದೆ, ಫೆಬ್ರವರಿಲಿ ಕೇಳ್ದೆ, ಹ್ಮ್ ಇನ್ನೊಂದು ವಾರ ಕೊಡ್ತೀನಿ ಇಲ್ಲ ಮಾಡ್ಕೊಟ್ಬಿಡ್ತೀನಿ ಅಂತ ಬರೀ ಇದೇ ಮಾತು ಹೇಳ್ಕೊಂಡ್ ಬಂದ್ರು. ಹ್ಮ್ ಅದಾದ್ಮೇಲೆ ಫೆಬ್ರವರಿಲಿ ಪ್ರಮೋಷನ್ ಆಯ್ತು ಎಲ್ಲಾ ಸಿಬ್ಬಂದಿಗೂ. ಹ್ಮ್ ನನ್ನ ಮೇಲ್ಗಡೆ ಇರೋರ್ಗೂ ಪ್ರಮೋಷನ್ ಆಯ್ತು, ನಾನ್ ಮಧ್ಯದಲ್ಲಿ ಇದ್ದೀನಿ. ನನ್ ಕೆಳಗಡೆ ಇರೋರ್ಗೂ ಪ್ರಮೋಷನ್ ಆಯ್ತು. ಹ್ಮ್ ನಂದನ್ನ ಮಿನಿಮಮ್ ಬೇಸಿಕ್ ಸರಿಪಡಿಸಿಲ್ಲ ಅಂತ ಹೇಳಿ ಅದನ್ನ ಎಂಡ್ಲಪ್ ಆಯ್ತು ಹ್ಮ್ ಪ್ರಮೋಷನ್. ಹ್ಮ್ ಅದಾದ ನಂತರ ಇವರು ನನ್ ಕರೆ ಮಾಡಿ ಕೇಳಿದಾಗ ನನ್ಗೆ ಹಿಂಗೆ ಈ ತರ ಮಿನಿಮಮ್ ಬೇಸಿಕ್ ಸರಿಪಡಿಸ್ಬೇಕಪ್ಪ, ಅದ್ ಬೇಸಿಕ್ ಸರಿಪಡಿಸ್ತಾನೆ ಮಾಡಕ್ಕಾಗಲ್ಲ ಪ್ರಮೋಷನ್ ಕೊಡಕ್ಕೆ, ಹ್ಮ್ ನಿಮ್ ಜೊತೆ ಮಾತಾಡ್ಬೇಕು, ಬೆಂಗಳೂರು ಬಾ ಅಂತ ಹೇಳಿ ನನ್ನ ಕರೆಸ್ಕೊಂಡ್ರು ಮೈಸೂರಿಂದ. ಹ್ಮ್ ಕರೆಸ್ಕೊಂಡು ಮಾತಾಡಿ, ಇಲ್ಲ ಈ ತರ 1 ಲಕ್ಷ ದುಡ್ಡು ಬೇಕಾಗುತ್ತೆ ಅದ್ ಮಾಡಕ್ಕೆ, ಹ್ಮ್ ಎಲ್ಲಾರ್ಗು ಕೊಡ್ಬೇಕು ಹ್ಮ್ ಅಂತ ಹೇಳಿ ಅವರು ನನಗೆ ಹೇಳ್ ಕಳ್ಸಿದ್ರು. ಹ್ಮ್ ನಾನು ಅದ್ರಂತೆ ಎಷ್ಟ್ ದಿನ ಬೇಕು ಏನು ಯಾವಾಗ ಕೊಡ್ಬೇಕು ಅಂತೆಲ್ಲ ಕೇಳ್ಕೊಂಡು ಹೋಗಿದ್ದೆ. ಹ್ಮ್ ನಾನು ಫೋನ್ ಮಾಡ್ತೀನಿ ಅವಾಗ ಅಮೌಂಟ್ ವ್ಯವಸ್ಥೆ ಮಾಡು ಅಂತ ಹೇಳಿದ್ರು. ಹ್ಮ್ ಅದ್ರಂತೆ ನಾನು ಮಾರ್ಚ್ 21ಕ್ಕೆ ಮತ್ತೆ ಮಾರ್ಚ್ 25ಕ್ಕೆ 2 ಸರಿ ಅವ್ರು ಫೋನ್ ಮಾಡಿದಾಗ ಫೋನ್ ಪೇ ಮಾಡಿದ್ದೀನಿ 55,000. ಹ್ಮ್ ಅದಾದ್ಮೇಲೂ ಸಹ ಅವರು ಮೀಟಿಂಗ್ ಅಲ್ಲೆಲ್ಲ ಮಾಡಿದ್ರು, ಪ್ರೊಸೀಡಿಂಗ್ಸ್ ಎಲ್ಲ ಮಾಡಿದ್ರು, ಇನ್ನ ಮುಂದುವರಿಲಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಹ್ಮ್ ಮತ್ತೆ ನಾನು 1 ವಾರ ಬಿಟ್ಕೊಂಡು ಕೇಳಿದ್ಕೆ ಮಾಡ್ಕೊಡ್ತೀನಿ ಅಂತ ಬರೀ ಒಂದೇ ಮಾತು ಹೇಳ್ತಿದ್ರು ಹೊರತು ಏನು ಬೇರೆ ಹೇಳ್ತಿರ್ಲಿಲ್ಲ ಅವರು. ಹ್ಮ್ ಅದಾದ್ಮೇಲೆ ನಾನು ನೇರವಾಗಿ ಹೇಳ್ದೆ, ನೋಡಿ ಉಪಾಧ್ಯಕ್ಷಕ್ಕೆ ಫೋನ್ ಮಾಡಿ ಹೇಳಿದ್ದೆ ನಾನು, ಹ್ಮ್ ಸರ್ ಹಿಂಗೆ ಅವ್ರಿಗೆ ಮಾಹಿತಿ ಗೊತ್ತಿರಲಿಲ್ಲ, ನಾನು ದುಡ್ಡು ಕೊಟ್ಟಿರೋ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಹ್ಮ್ ಅವ್ರಿಗೆ ಈ ತರ ಹಿಂಗ್ ಮಾಡಿದಾರೆ, ಅಧ್ಯಕ್ಷರಿಗೆ ಈಸ್ಕೊಂಡಿದ್ದಾರೆ, ನೋಡಿ ವಾಪಸ್ಸು ಅಮೌಂಟ್ ಕೊಡ್ತಾ ಇಲ್ಲ, ಹ್ಮ್ ಇಲ್ಲ ಕೆಲ್ಸನೂ ಮಾಡ್ಕೊಡ್ತಾ ಇಲ್ಲ. ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಇಲ್ಲ ಮಾಡ್ಕೊಡ್ತೀನಿ ಅಂತ ನನ್ನ ಹತ್ರ ಒಪ್ಕೊಂಡಿದ್ರು, ಹ್ಮ್ ಮೀಟಿಂಗ್ ಆದ್ಮೇಲೆ ಮಾಡ್ಕೊಡ್ತಾರೆ ಹಾಗೆ ಹೀಗೆ ಅಂತ ಅವರು ಹೇಳಿದ್ರು. ನಾನು ಹೇಳ್ದೆ ಅವ್ರಿಗೆ, ಹ್ಮ್ ಮೀಟಿಂಗ್ ಆದ್ಮೇಲೆ ಅಂತಲ್ಲ ಸರ್, ನನಗೆ ಆದ್ರೆ ಮಾಡ್ಕೊಡಕ್ ಹೇಳಿ, ಇಲ್ಲಾಂದ್ರೆ ದುಡ್ಡು ವಾಪಸ್ ಕೊಟ್ಕೊಡಕ್ ಹೇಳಿ, ನಾನು 1 ವಾರ ಸಮಯ ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ದೆ ನಾನು. ಹ್ಮ್ ಅದಾದ್ಮೇಲೆ ಒಂದ್ 2-3 ದಿವಸ ಬಿಟ್ಟು ಓಂಕಾರಪ್ಪ ಅಧ್ಯಕ್ಷ ಅವರೇ ಮಾಡಿದ್ರು ನನ್ಗೆ ಹ್ಮ್ ಫೋನ್ ಮಾಡಿ ಮಾತಾಡಿದಾಗ ನಾನು ಇರೋದೆಲ್ಲ ವಿಚಾರ ಹೇಳ್ದೆ, ನಾನು ಹಿಂಗ್ ತೊಂದ್ರೆಯಲ್ಲಿ ಇದ್ದೀನಿ, ನಿಮ್ ಕೆಲ ಆಗಲ್ಲ ಮಾಡಕ್ಕೆ, ಅದು ವಾಪಸ್ ಕೊಟ್ಬಿಡಿ ನನ್ಗೆ ಹ್ಮ್ ಅಂತೆಲ್ಲ ಕೇಳ್ದೆ.
ಹ್ಮ್ ಅವರು ಇದನ್ನೇ ಹೇಳುದು, ಮೀಟಿಂಗ್ ಆದ್ಮೇಲೆ ಮಾಡ್ಕೊಡ್ತೀನಿ, ಮಾಡ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ತೀನಿ ಅಂತ. ಹ್ಮ್ ಆ ಮೀಟಿಂಗೇ ನಡೀತಿರ್ಲಿಲ್ಲ. ಹ್ಮ್ ಹಂಗಾಗಿ ನಾನು ಇಲ್ಲ ಸರ್ ನಾನು ಕೊಡ್ಲೇಬೇಕು ದುಡ್ಡು ನೀವು ಅಂತ ನಾನು ಕೇಳಿದೆ. ಹ್ಮ್ ಅವರು ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ಲ. ಮತ್ತೆ ಹ್ಮ್ ನಾನು ಅವಾಗ ಬೋರ್ಡ್ಗೆ ನಾನು ಲೆಟರ್ ಕೊಟ್ಟೆ. ಹ್ಮ್ ಅದರಿಂದ ಮುಂದಕ್ಕೆ ಅವರು ಆಡಳಿತ ಮಂಡಳಿಯವರು ಏನ್ ಮಾಡ್ಬೇಕು ಮಾಡಿದ್ದಾರೆ ಅಷ್ಟೇ. ರಿಪ್ಲೈ ಅಂತ ಹೇಳಿದ್ನಲ್ಲ ನಾನು, ನನ್ನನ್ನು ಕರ್ಸ್ಕೊಂಡಿದ್ರು. ಹ್ಮ್ ಕರ್ಸ್ಕೊಂಡಿದ್ದಾಗ ನಿರ್ದೇಶಕರುಗಳು ಕೇಳಿದ್ದಾರೆ, ಹ್ಮ್ ನೋಡಿ ಈ ತರ ಸಿಬ್ಬಂದಿ ನಿಮ್ ಮೇಲೆ ದೂರು ನೀಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ಕೆ, ಇಲ್ಲ ನಂದು ಒಂದು ವ್ಯವಹಾರಿಕವಾದದ್ದು ಕೊಡೋದು ತಗೊಳ್ಳೋದು ಮಾಡಿದೀವಿ ಹ್ಮ್ ಅಷ್ಟೇನೆ ಅಂತ ಹೇಳಿದಾಗ, ಆಯ್ತು ಅವ್ರನ್ನ ಕರ್ಸಿ ಸಿಬ್ಬಂದಿನ ಹೇಳಿಕೆ ತಗೊಳ್ಳೋಣ ಅಂತ ಅಂದಾಗ ಅವರು ಎದ್ದೊಂಟಾಗಿದ್ದಾರೆ ಚೇಂಬರ್ ಇಂದ. ಹ್ಮ್ ಅವ್ರು ಕೂತಿದ್ರೆ ಗೊತ್ತಾಗ್ತಿತ್ತು ನಾನು ಈಸ್ಕೊಂಡಿದ್ವು ಅಂತ ಅವ್ರಿಗೆ ಗೊತ್ತಾಗ್ತಿತ್ತಲ್ವಾ. ಹ್ಮ್ ಎದ್ದೋಗ್ಬಾರ್ದಾಗಿತ್ತು ಅವರು. ಹ್ಮ್ ಅದಾದ್ಮೇಲಿಂದ ನಮ್ಗೆ ಇದುವರೆಗೂ ಏನೇನು ಬೇರೆ ಮಾಹಿತಿ ಇಲ್ಲ. ಹ್ಮ್ ಫೋನ್ ಮಾಡಿ ಹೇಳಿ ಹ್ಮ್ ನೋಡಿ ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಂಡು ಅದೇನ್ ಬರ್ಸ್ಕೊಂಡು, ಈಗ ತನಿಖೆ ಆದ್ರೆ ನನ್ಗೇನ್ ತೊಂದ್ರೆ ಇಲ್ಲ ಸರ್. ನಾನು ಯಾಕಂದ್ರೆ ನಾನು ಸರಿಯಾಗಿದ್ದೀನಿ. ಹ್ಮ್ ನಾನು ಈಗ ದುಡ್ಡಿಗೆ ನನ್ ತೊಂದ್ರೆ ಇರ್ಬೋದು, ಹಂಗಂತ ಹೇಳಿ ಸತ್ಯನ ನಾವು ತಿರುವು ಮಾಡಕ್ ಆಗಲ್ಲ, ಸುಳ್ಳು ಅಂತ ಹೇಳಕ್ ಆಗಲ್ಲ. ಹ್ಮ್ ಯಾವತ್ತಿದ್ರು ಸತ್ಯ ಸತ್ಯನೇ. ಹ್ಮ್ ಅವ್ರು ಹೆಂಗೇಯಿಂದ ತನಿಖೆ ಮಾಡಿದ್ರು ಅಲ್ಲಿ ಪ್ರೂವ್ ಆಗೇ ಆಗುತ್ತೆ ದುಡ್ಡು ಇಸ್ಕೊಂಡಿರೋದು. ಹ್ಮ್ ಅವ್ರ ಹತ್ರ ದುಡ್ಡು ಕೊಟ್ಟಿರೋದಕ್ಕೆ ಯಾವುದೇ ರೀತಿಯ ಪುರಾವೆಗಳು ಇಲ್ಲ. ಹ್ಮ್ ಅದ್ ಎಲ್ಲಿ ಬೇಕಾದ್ರೂ ಸತ್ಯ, ಅವ್ರು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ಲಿ ಅದನ್ನ. ಹ್ಮ್ ನಾವು ತನಿಖೆ ಮಾಡಿ ಹೊರಗಡೆ ಎಲ್ಲ ಬಹಿರಂಗ ಆಗ್ಬಾರ್ದು, ಎಲ್ಲ ನಾವು ನಮ್ಮಲ್ಲೇ ಸರಿಪಡಿಸ್ಕೋಬೇಕು ಅಂತ ನಮ್ ತೀರ್ಮಾನ. ಹ್ಮ್ ಅದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನಮ್ ಚರಿತ್ರೆ. ಹ್ಮ್ ನಾವ್ ಇರೋದ್ನ ಹೇಳಿದೀನಿ ನಿಮ್ಮ ಹತ್ರ, ನೀವು ಅವ್ರ ಹತ್ರ ಮಾತಾಡಿ ಕೂತ್ಕೊಂಡು ಬಗೆಹರಿಸ್ಕೊಂಡು ಏನಿದೆ ಆ ಲೆಟರ್ ಬರ್ಸ್ಕೊಂಡು ವಾಪಸ್ ನೀಡಿದ್ರೆ ತನಿಖೆ ಮಾಡೋದೆಲ್ಲ ಸ್ಟಾಪ್ ಆಗುತ್ತೆ. ಅವ್ರವ್ರ ನಿರ್ದೇಶಕರುಗಳು ಅವ್ರದ್ದು ವೈಯಕ್ತಿಕ ಏನೇನಿದೆ ಅವ್ರವ್ರು ಬಗೆಹರಿಸ್ಕೊಳ್ಳಿ. ಅದನ್ನ ನಮ್ಗೂ ಅದಕ್ಕೂ ಸಂಬಂಧ ಇರಲ್ಲ. ಅವಾಗ ನಾವು ಆಡಳಿತ ಮಂಡಳಿ ವಿಚಾರಕ್ಕೆ ನಾವು ಹೋಗಲ್ಲ. ಹ್ಮ್ ನಾವು ದೂರ್ ನೀಡಿದೀವಿ, ಆ ದೂರ್ ಬಗ್ಗೆ ಮಾತ್ರ ನಾವು ಇದ್ ಮಾತಾಡ್ತೀವಿ ಅಷ್ಟೇ. ಬೇರೆ ವಿಚಾರಗಳು ನಮಗ್ ಗೊತ್ತಿಲ್ಲ. ಹ್ಮ್ ನೀವು ಒಂದ್ಸರಿ ಮಾತಾಡಿ ಏನ್ ಹೇಳ್ತಾರೆ ನೋಡೋಣ.